69ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಇದೇ ಕಾರ್ಯಕ್ರಮದಲ್ಲಿ ಗೆಳೆಯರ ಬಳಗದ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಇಂದು ಶಿವಮೊಗ್ಗದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ಅಧ್ಯಕ್ಷರಾದಂತಹ ಎಂ.ಆರ್. ಅನಿಲ್ ಕುಂಚಿರವರು ಈ ಮಾಹಿತಿಯನ್ನ ತಿಳಿಸಿದರು. ಡಿಸೆಂಬರ್ 3ರಂದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರುವುದಾಗಿ ಮಾತನಾಡಿದರು. ಅದೇ ದಿನ ಬೆಳಗ್ಗೆ ತಾಯಿ ಭುವನೇಶ್ವರಿ ರಾಜಬೀದಿ ಉತ್ಸವ ಕಾರ್ಯಕ್ರಮ ಆಯೋಜಿಸಿದ್ದು, ನಗರದ ದುರ್ಗಿಗುಡಿಯಿಂದ ಗೋಪಿ ಸರ್ಕಲ್, ಕೋರ್ಟ್ ರೋಡ್ ಮುಖಾಂತರ ಕುವೆಂಪು ರಂಗಮಂದಿರವನ್ನ ತಲುಪಲಿದೆ ಎಂದು ಹೇಳಿದರು. ಶಿವಮೊಗ್ಗ ನಗರದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ಮಂಗಳವಾರ 3ನೇ ತಾರೀಕು ಬೆಳಗ್ಗೆ 9:30ಕ್ಕೆ ಶಿವಮೊಗ್ಗ ನಗರದಲ್ಲಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ರಾಜ್ಯ ಕಚೇರಿಯ ಮುಂಭಾಗದಲ್ಲಿ ಧ್ವಜಾರೋಹಣವನ್ನು, ಕನ್ನಡ ಧ್ವಜವನ್ನು ಆರೋಹಣ ಮಾಡಿ ಅಲ್ಲಿಂದ ತಾಯಿ ಭುವನೇಶ್ವರಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕರ್ನಾಟಕದ ಕವಿಗಳ ಒಂದು ಭಾವಚಿತ್ರದ ಮೆರವಣಿಗೆ 10 ಗಂಟೆಯಿಂದ 11 ಗಂಟೆ ಒಳಗಡೆ ನಾವು ಕುವೆಂಪು ರಂಗಮಂದಿರ ತಲುಪಲಿದ್ದೇವೆ. ಕುವೆಂಪು ರಂಗಮಂದಿರದಲ್ಲಿ 11 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮೊದಲಿಗೆ ನಾವು ಸರ್ವಧರ್ಮವನ್ನು ಯಾವತ್ತು ನಾವು 15 ವರ್ಷದಿಂದಲೂ ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ಸರ್ವಧರ್ಮಕ್ಕೂ ಪ್ರಾಧಾನ್ಯತೆ ಕೊಟ್ಟು ಬರ್ತಾ ಇರೋದ್ರಿಂದ ನಮ್ಮ ಬಸವ ಮರುಳಸಿದ್ಧ ಸ್ವಾಮೀಜಿಯವರು ಮತ್ತು ರೆವರೆಂಡ್ ಜೇಸುದಾಸ್ರವರು ಮತ್ತು ಮೌಲಾನಾ ಶಾಹುಲ್ ಹಮೀದ್ರವರು ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ರಾಜ್ಯಾಧ್ಯಕ್ಷರಾದಂತಹ ನಾನು ಕೂಡ ಅವತ್ತು ಉಪಸ್ಥಿತಿ ಇರ್ತೇನೆ. ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಪರಮೇಶ್ವರಪ್ಪ ಹಿರೇಜಂಬೂರು ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗದ ಪತ್ರಿಕಾ ಸಂಪಾದಕ ಇರತಕ್ಕಂತಹ ಕ್ರಾಂತಿದೀಪ ಮಂಜಣ್ಣವರು, ಮತ್ತು ನಮ್ಮ ನಾಡು ಪತ್ರಿಕೆಯ ಶಿವಕುಮಾರ್ ಅವರು, ಮತ್ತು ಏನು ಲೇಖಕಿಯಾಗಿರ್ತಕ್ಕಂಥ ಚಂದ್ರಕಲಾ ಇಟಗಿ ಮಠ ಅವರು ಗದಗರವರು, ಮತ್ತು ಸಂಗಳ ಮಠ ವೈಚಾರಿಕ ಲೇಖಕರಾಗಿದ್ದ ಹೊನ್ನಾಳಿ, ಮತ್ತು ಶುಭಾ ಪ್ರಕಾಶ್ ಕುಸ್ಕೂರು ಕವಯತ್ರಿ, ಮತ್ತು ಮಲ್ಲಿಕಾರ್ಜುನ್ ವೀರಣ್ಣ ಬಳ್ಳಾರಿ ಅಂತೇಳಿ ಬಳ್ಳಾರಿ ಅವರು ಹಾವೇರಿ ಜಿಲ್ಲೆಯಲ್ಲಿ ರೈತ ಸಂಘದ ಹಸಿರು ಸೇನೆಯ ಮುಖಂಡರಾಗಿರ್ತಾರೆ. ಮತ್ತು ಹನುಮಂತಪ್ಪ ನಾಯಕ ಅಂತೇಳಿ ಅವರು ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಾರೆ. ಮತ್ತು ಮೋಹನ್ ಕುಮಾರ್ ಅಂತೇಳಿ ಅವರು ನಂದಿ ಗ್ಲಾಸ್ ಸಿಂಗರ್ಸ್, ಅವರು ಕೂಡ ಕರೋಕೆ ಸಿಂಗರ್ಸು, ಮತ್ತು ಅವರು ನಂದಿ ಗ್ಲಾಸು ವ್ಯಾಪಾರಸ್ಥರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಆ ಸಮಯದಲ್ಲಿ ನಂದಿ ಕರೋಕೆಯಿಂದ ಒಂದು ಮನೋರಂಜನಾ ಕಾರ್ಯಕ್ರಮ ಕೂಡ ಆಯೋಜಿಸುತ್ತೇವೆ. ಈ ಒಂದು ಕಾರ್ಯಕ್ರಮ ಒಂದು ಅರ್ಥಗರ್ಭಿತವಾಗಿರಬೇಕು ಮತ್ತು ಒಂದು ಮಾದರಿಯಾಗಿರಬೇಕು ಅಂತೇಳಿ ಮಾಜಿ ಸೈನಿಕರಿಗೆ ಪ್ರಶಾಂತ್ ಅಂತೇಳಿ ಅವರು ಹಾಲಿ ಡ್ಯೂಟಿ ಮಾಡ್ತಾ ಇದ್ದಾರೆ, 27 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದಾರೆ, ಕೆಲಸದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ, ಮತ್ತು ಮಾಜಿ ರೂಪ್ ಕುಮಾರ್ ಸಿಂಗ್ ಅಂತೇಳಿ ಅವರು ಮಾಜಿ ಸೈನಿಕರು, ಅವರಿಗೂ ಕೂಡ ಒಂದು ಸನ್ಮಾನ ಇಟ್ಕೊಂಡಿದ್ದೇವೆ. ಮತ್ತು ಪ್ರಗತಿಪರ ರೈತರು ಸಾವಯವ ಕೃಷಿ ಮಾಡ್ತಿರ್ತಕ್ಕಂಥ ಜಯಪ್ರಕಾಶ್ ಅಂತೇಳಿ ಅವರು ಉಲ್ಗಟ್ಟಿ, ಅವರು ಇದರಲ್ಲಿ ಶಿಕಾರಿಪುರದವರು, ಮತ್ತು ಮುಜಾಹಿದ್ ಅಂತೇಳಿ ಅವರು ಒಳಲೂರಿನವರು, ಅವರು ಕೂಡ ಸಾವಯವ ಕೃಷಿ, ಅವರು ಕೂಡ ಒಳ್ಳೆ ಸಾಧನೆ ಮಾಡಿರ್ತಾರೆ, ಅವರು ಕೂಡ ಸನ್ಮಾನ ಇಟ್ಕೊಂಡಿವಿ. ಮತ್ತು ಅವಿನಾಶ್ ಅಂತೇಳಿ ಅವರು 24x7 ಅವರು ಅಂತ ಒಳ್ಳೆ ಜನಗಳಿಗೆ ಸೇವೆ ಕೊಡ್ತಿದ್ದಾರೆ, ಆ ಡಾಕ್ಟರ್ಗೆ ಒಂದು ಸನ್ಮಾನ. ಮತ್ತು ಶ್ರೀ ನಾಗರಾಜ್ ಶೆಣೈ ಅಂತೇಳಿ ಅವರು ಕೂಡ ಪತ್ರಿಕಾ ಸಂಪಾದಕರು, ಅವರು ಕೂಡ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮತ್ತು ಕರಕೌಶಲ್ಯದಲ್ಲಿ ಸಾಕಷ್ಟು ಮಹಿಳೆಯರಿಗೆ ತರಬೇತಿ ಕೊಡ್ತಾ ಇರ್ತಕ್ಕಂತಹ ಪುಷ್ಪ ಅವರು ದಾವಣಗೆರೆ, ಅವರು ಕೂಡ ನಮ್ಮ ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ಸೇರಿ ಮತ್ತು ರಾಜ್ಯಾದ್ಯಂತ ಎಲ್ಲ ಕಡೆನೂ ಒಂದು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುನ್ನಡೆಸೋದಕ್ಕೋಸ್ಕರ ಅವರು ಕೂಡ ಒಂದು ಕಾರ್ಯಕ್ರಮ, ಸಹಕಾರ ಸಂಘ ನಿಯಮಿತ, ಅದು ಕೂಡ ಅವತ್ತು ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನೆ ಮಧ್ಯಾಹ್ನ 1 ಗಂಟೆಗೆ ಪ್ರಾರಂಭ ಆಗುತ್ತೆ. ಮತ್ತು ಅದ್ರ ಮಧ್ಯಸ್ತಾ ಇದ್ದೀನಿ, ಅವತ್ತು ಉದ್ಘಾಟನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ಮಿಥುನ್ ಕುಮಾರ್ ಸರ್ ಬರ್ತಿದ್ದಾರೆ. ಮತ್ತು ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂತಹ ಹೇಮಂತ್ ಸರ್, ಕವಿತಾ ಯೋಗಪ್ಪ ಅವರು, ಏನು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ಕಮಿಷನರು, ಮತ್ತು